ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮುಕ್ಕುಸ್ ಮ್ಯಾಜಿಕ್ ಯೂಟ್ಯೂಬ್ ಚಾನಲ್. ಇದೇನಪ್ಪ ಹೊಸದಾಗಿದೆ ಅಂತ ನೋಡ್ತಿದ್ದೀರಲ್ಲ, ರೂಮು ಏನಿಲ್ಲ ಗುರು, ರೂಮು ಪಿ ಜಿ ಚೇಂಜ್ ಮಾಡಿದ್ದೆ ನಾನು. ಇವಾಗ ಗೋಲ್ಡನ್ ಪಿ ಜಿಯಲ್ಲಿ ಅಂತಿರೋದು. ಸೊ ಇದೇ ಎವರೆಸ್ಟ್ ಪಕ್ಕದಲ್ಲೇ ಇದೆ ಆ ಸೈಡು. ನಾನು ಇವಾಗ ಈ ಸೈಡ್ ಬಂದಿದ್ದೀನಿ. ಯಾಕೆ ಅಂತ ಹೇಳಿದ್ರೆ ಒಂದು ತಿಂಗಳು ಟ್ರಾವೆಲ್ ಮಾಡಿದೆ, ಮತ್ತೆ ಬಾಯಿಗೆ ಬಂತು ಯಾಕೆ ಸುಮ್ಮನೆ ಟ್ರಾವೆಲ್ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಟ್ರಾವೆಲ್ ಮಾಡೋದು ಒಂದು ಸ್ವಲ್ಪ ಹೊತ್ತು ಬಿಟ್ಟೆ. ತುಂಬ ಕಷ್ಟ ಆಯ್ತು ಗುರು, ಯಪ್ಪ ಬೇಕೇ ಬೇಕಾಗಿಲ್ಲ. ಆ ತಲೆನೋವು, ಮನೆಗೆ ಹೋಗಿದ ತಕ್ಷಣ ತಲೆನೋವು ಯಾಕೆ ಬೇಕು. ಸೊ ಕೇಳ್ತಿದ್ರು ಎಲ್ಲರೂ, ನಾನು ಹೌದು ನಾನು ಇವಾಗ ಪಿ ಜಿಯಲ್ಲೇ ಇದ್ದೀನಿ. ಸೊ ನಂದು ಇದು ಹೊಸ ಪಿ ಜಿ. ನಾನು ನಿಮಗೆ ಯಾವಾಗಾದ್ರೂ ತೋರಿಸ್ತೀನಿ. ಇವಾಗ ನಾನು ಕ್ಲಾಸ್ಗೆ ಹೋಗಬೇಕು, ಟೈಮ್ ಬೇಗ ಅರ್ಜೆಂಟಾಗಿದೆ. ಊಟ ತಿನ್ಕೊಂಡು ಫಸ್ಟ್ ಕ್ಲಾಸ್ ಬಗ್ಗೆ. ಯಾಕೆ ಅಂತ ಹೇಳಿದರೆ ನಾನು ಇವತ್ತು ಎದ್ದೋಳಿದ್ದು 8:56 ಆಗೋಗಿದೆ. ನೈಟ್ ಒಂದು ವೆಬ್ ಸೀರೀಸ್ ನೋಡ್ಕೊಂಡು ಮಲ್ಕೊಂಡ್ಬಿಟ್ಟಿದ್ದೀನಿ. ಸೊ ಬನ್ನಿ ಬೇಗ ಹೋಗಿ ಸಿಗೋಣ. ನಿಂಗೆ ಮತ್ತೆ ಯಾವಾಗಾದರೂ ನಮ್ಮ ಪಿ ಜಿ ವ್ಲಾಗ್ ಥರ ಮಾಡ್ತೀನಿ. ಸರಿ ಬನ್ನಿ ಗುರು, ಈಗ ತಾನೇ ರೆಡಿ ಆಗಿದ್ದೀನಿ. ಸೊ ಬನ್ನಿ ಹೋಗೋಣ. ಮತ್ತೆ ನಿಮ್ಗೊಂದು ಇವಾಗ ಹೇಳ್ತಿದ್ದೀನಿ, ಇವತ್ತು ವ್ಲಾಗಲ್ಲಿ ಏನೇನಪ್ಪ ಇರುತ್ತೆ ಅಂತ ಹೇಳಿದ್ರೆ, ಫಸ್ಟು ನನಗೆ ನಮ್ಮ ಐಡೆಂಟಿ ಕಾರ್ಡ್ ಕೊಡ್ತಾರೆ. ನಾನು ಇದೇ ಫಸ್ಟ್ ಟೈಮ್ ಇಸ್ಕೊತಿರೋದು ಅಂತ ಹೇಳಿದ್ರೆ, ಫಸ್ಟ್ ನಮಗೆ ಇದು ಟೆಂಪ್ರವರಿ USN ಅಂತ ಒಂದು ಕಾರ್ಡ್ ಕೊಟ್ಟಿದ್ರು. ಸೊ ಅದನ್ನು ನಾವು ಡಿಪಾರ್ಟ್ಮೆಂಟಲ್ಲಿ ಕೊಟ್ಟು ನಮ್ಮ ID ಕಾರ್ಡ್ ಇಸ್ಕೋಬೇಕು. ಸೊ ಅದನ್ನು ತೋರಿಸ್ತೀನಿ ನಿಮಗೆ. ಮತ್ತು ಇನ್ನೊಂದು ಮೈನ್ ಮ್ಯಾಟ್ರ್ ಏನಪ್ಪ ಅಂತ ಹೇಳಿದ್ರೆ, ನಮ್ಮ ರಾಮಯ್ಯಲ್ಲಿ ಮಾಡೆಲ್ ಎಕ್ಸಿಬಿಷನ್ಸ್ ಅಂದರೆ ಇವಾಗ ಬೇರೆ ಬೇರೆ ಬ್ರಾಂಚವರು ಏನಾದರೂ ಒಂದು ಅವ್ರಿಗೆ ಥಾಟ್ ಬಂದಿರೋದನ್ನ ಎಕ್ಸ್ಪೆರಿಮೆಂಟ್ ಮಾಡಿರ್ತಾರೆ. ಸೊ ತೋರಿಸ್ತೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನೆನ್ನೆ ನಾನು ನೋಡಿದೆ, ಬಟ್ ನಾನು ನೆನ್ನೆ ಮೈಕ್ ಎತ್ಕೊಂಡೋಗಿಲ್ಲ ಅಂತ ವೀಡಿಯೋ ಮಾಡೋಕ್ಕಾಗಿಲ್ಲ. ಒಂದೆರಡು ಕ್ಲಿಪ್ ಮಾಡಿದೆ, ಬಟ್ ಅದು ವಯಸ್ಸು ತುಂಬ ಕಡಿಮೆ ಬಂತು. ಅದಕ್ಕೆ ನಾನು ಇವತ್ತು ಮೈಕ್ ಎತ್ಕೊಂಡು ಇವಾಗ ನೀಟಾಗಿ ರೆಡಿಯಾಗಿ ಹೋಗ್ತಿದ್ದೀನಿ. ಸೊ ಬನ್ನಿ ಹೋಗೋಣ, ಬೇಗ ಸಿಗೋಣ. ಮತ್ತು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಮಾತ್ರ ತುಂಬ ಸಪೋರ್ಟ್ ಮಾಡ್ತಿದ್ದೀರಾ, ಹೀಗೆ ಸಪೋರ್ಟ್ ಮಾಡಿ. ನೋಡೋರು ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನಂದು ಇನ್ಸ್ಟಾಗ್ರಾಮಲ್ಲಿ ಮುಕ್ಕುಸ್ ಮ್ಯಾಜಿಕ್ ಅಂತ ಚಾನಲ್ ಇದೆ. ಸೊ ನೋಡ್ಕೊಬನ್ನಿ. ಇವಾಗ ನಾನು ಒಂದೇ ಒಂದು ಸರಿ ರೂಮ್ ತೋರಿಸ್ತೀನಿ. ಪ್ಲೀಸ್ ಬೇಜಾರು ಮಾಡ್ಕೊಬೇಡಿ, ಹೇಳ್ತಿದ್ದೀನಿ ಇವಾಗೆ. ಸೊ ಓಕೆನಾ, ತೋರಿಸ್ತೀನಿ, ಏನು ಬೇಜಾರು ಮಾಡ್ಕೊಬೇಡಿ. ಇದು ನನ್ನ ಬೆಡ್ಡು. ಇದು ಫಸ್ಟ್ ಆಫ್ ಆಲ್ ಇದು ನನ್ನ ಬೆಡ್ಡು. ಈ ಬೆಡ್ಡಿಂದ ಹಿಂಗೆ ತಲೆ ಇಟ್ಕೊಂಡು ಹಿಂಗೆ ಆಚೆ ನೋಡ್ತೀನಿ. ಸೊ ಇಲ್ಲೇನಪ್ಪ ಇದೆ ಅಂತ ಹೇಳಿದ್ರೆ, ಲೆಜೆಂಡ್ಸ್. ನೀವೇ ನೋಡ್ಕೊಂಡು ಬನ್ನಿ ಏನಿದೆ ಅಂತ. ಚೆನ್ನಾಗಿ ಗುರ್ತಿರೋರು ಕಂಡಿಟ್ರೆ ಒಳ್ಳೆಯದು, ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಬ್ಯಾಡು. ಇವಾಗ ಅರ್ಥ ಆಗಿರುತ್ತೆ ಅಂದ್ಕೊಂಡಿದ್ದೀನಿ. ಸೊ ಅರ್ಥ ಆಯ್ತಲ್ಲ. ನೆಕ್ಸ್ಟು ಇದು ಒಂದು ಅಣ್ಣ ಇಂಟರ್ನ್ಶಿಪ್ ಮಾಡ್ತಿದ್ದಾನೆ. ಇದು ನನ್ನ ಬ್ಯಾಗೆ. ಸೊ ಇದು ನಾನು ಇದೆಲ್ಲ ಇಟ್ಕೊಂಡಿದ್ದೀನಿ, ಟವಲ್ ಹಾಕಿದ್ದೀನಿ. ಸೊ ನಾನು ಮೊದಲೇ ಹೇಳಿದ್ದೀನಿ ನಾನು ರೂಮ್ ಚೆನ್ನಾಗಿಲ್ಲ ಅಂತ. ಸೊ ಬನ್ನಿ ಹೋಗೋಣ. ಇದೇ ನನ್ನ ಸದ್ಯಕ್ಕಿರೋ ಪಿ ಜಿ. ಸೊ ಇದು ಎಂಟ್ರೆನ್ಸು. ಸೊ ಬನ್ನಿ. ಮತ್ತು ನಮ್ಮ ಎವರೆಸ್ಟಲ್ಲಿ ಇದ್ನಲ್ಲ ಮೊದಲು, ಸೊ ಅದನ್ನು ತೋರಿಸ್ತೀನಿ ಬನ್ನಿ. ಮೊದಲು ಇದ್ದಿದ್ದು ಎವರೆಸ್ಟ್ ಪಿ ಜಿ ಇಲ್ಲಿ ಕಾಣಿಸ್ತಿದೆಯಲ್ಲ, ಎವರೆಸ್ಟ್ ಪಿ ಜಿ ಇದೆ. ಸೊ ಇವಾಗ ಬನ್ನಿ ಊಟ ತಿನ್ಕೊಂಡು ಮತ್ತೆ ವ್ಲಾಗ್ ಹಂಗೆ ಸ್ಟಾರ್ಟ್ ಮಾಡೋಣ. ಸೊ ಫಸ್ಟು ಇವಾಗ ID ಕಾರ್ಡ್ ಇಸ್ಕೊಳ್ಳೋಣ. ID ಕಾರ್ಡ್ ಇಸ್ಕೊಂಡು ಡೈರೆಕ್ಟು ಹಂಗೆ ಮತ್ತೆ ಮಾಡಲ್ ಎಕ್ಸಿಬಿಷನು ಹೆಂಗೆ ಸ್ಟಾರ್ಟ್ ಮಾಡ್ತೀನಿ ಗೊತ್ತಿಲ್ಲ, ಬಟ್ ತೋರಿಸ್ತೀನಿ ಬನ್ನಿ. 1 hour later. ಸ್ಟಾರ್ಟ್ ಮಾಡಬೇಕು. ನಮ್ಮ ತಾಯಿನಿಂದ ನಂಗೆ ಗೊತ್ತಾಗ್ತಿಲ್ಲ ಏನು ಮಾಡಬೇಕು ಅಂತ. ಸೊ ಬನ್ನಿ ಫಸ್ಟ್ ಮಾಡೆಲ್ ಎಕ್ಸಿಬಿಷನ್ ತೋರಿಸ್ಬಿಡ್ತೀನಿ. ಯಾಕೆ ಅಂತ ಹೇಳಿದ್ರೆ ಕಡಿಮೆ ಜನ ಇದ್ದಾರೆ ಹುಡುಗಿರು. ಮತ್ತು ಅದು ಒಂದು ನಾಚಿಕೆ ಆಗಿಬಿಟ್ಟಿದ್ದಪ್ಪ ಈ ನಡುವೆ ಅದೇನೋ ಹುಡುಗಿರ ಮುಂದೆ ಮಾತಾಡೋಕ್ಕೆ. ಸೊ ಬನ್ನಿ ಈಗ ಸದ್ಯಕ್ಕೆ ಬೇಗ ಮಾಡೆಲ್ ಎಕ್ಸಿಬಿಷನ್ ತೋರಿಸ್ಬಿಟ್ಟು ಹಂಗೆ ID ಕಾರ್ಡ್ ಇಸ್ಕೊಂಡು ಹೋಗೋಣ. ನೋಡ್ತಿದ್ರಲ್ಲ, ಇದೇ ನಮ್ಮ ರಾಮಯ್ಯ ಮಾಡೆಲ್ ಎಕ್ಸಿಬಿಷನ್ಗೆ ಮಾಡಿ ಇಟ್ಟಿರೋದು. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ಬನ್ನಿ. ಸೊ ನನಗೆ ಫಸ್ಟ್ ಸಾರಿ ಯಾಕೆ ಅಂತ ಹೇಳಿದ್ರೆ, ಫಸ್ಟು ಜ್ಯೂಸ್ ಕುಡ್ಕೊಂಡು ಸ್ಟಾರ್ಟ್ ಮಾಡಿಬಿಡ್ತೀನಿ. ಇದೊಂದೇ ಲಾಸ್ಟ್. ಮತ್ತೆ ಪಕ್ಕ ನಾನು ಏನು ಹೇಳಿದ್ದೀನೋ ಅದು ತೋರಿಸ್ತೀನಿ. ಫಸ್ಟ್ ಜ್ಯೂಸ್ ಕುಡ್ಕೊಂಡು ಸ್ಟಾರ್ಟ್ ಮಾಡಿಬಿಡ್ತೀನಿ. ಏನು ಬೇಜಾರು ಮಾಡ್ಕೊಬೇಡಿ. ಫಸ್ಟು ಜ್ಯೂಸ್ ಕುಡ್ಕೊಂಡು ಮತ್ತೆ ಹಂಗೆ ಸ್ಟಾರ್ಟ್ ಮಾಡ್ತೀನಿ, ಮಧ್ಯ ಪ್ರಮಿ ಸ್ಟಾರ್ಟ್ ಮಾಡ್ತೀನಿ. ಸೊ ಹಂಗೆ ನೋಡ್ತಾ ಇರಿ, ಚೆನ್ನಾಗಿರುತ್ತೆ. ಬನ್ನಿ. A little longer than a few minutes later. ಅವನ ಅಜ್ಜಿ ಏನೇ ಅಂದ್ಕೊಳ್ಳಿ, ಯಾವ ಹುಡುಗಿ ಏನೇ ಅಂದ್ಕೊಳ್ಳಿ, ಈಗ ನಾನು ಬ್ಲಾಗ್ ಮಾಡ್ತಿದ್ದಾಗ ಒಂದು ಹುಡುಗಿ ಬಂದು ನಿಮ್ಮ ಬ್ಲಾಗ್ ನೋಡ್ತೀನಿ ಅಂತ ಹೇಳಿದ್ರು. ತುಂಬ ಸಖತ್ ಅಕಲ್ ಆಗೋಗ್ಬಿಟ್ಟೆ ಅಂದ್ಕೊಳ್ಳಿ. ಯಾಕೆ ಅಂತ ಹೇಳಿದ್ರೆ, ಒಂದು ಹುಡುಗಿ ಬಂದು ಚೆನ್ನಾಗಿದೆ ಅಂತ ಹೇಳಿದ್ರು ಬ್ಲಾಗು. ಆದರೆ ನಾನು ಈಗ ಸುಮ್ಮನೆ ಬಿಡ್ತೀನಾ. ಸೊ ಯಾರು ಏನೇ ಅಂದ್ಕೊಳ್ಳಿ, ನಾನು ನೋಡ್ತಾನೆ ಇರ್ರಿ, ನೀವು ಏನು ಮಾಡೋಕ್ಕಾಗಲ್ಲ ಅಂತ ಹೇಳ್ತಾ ಮುಂದೆ ಹೋಗ್ತೀನಿ. ಸೊ ತುಂಬ ಚೆನ್ನಾಗಿರುತ್ತೆ. ಸ್ಟಾರ್ಟ್ ಮಾಡ್ತೀನಿ. ಸೊ ಬನ್ನಿ ಹೋಗೋಣ. ಇನ್ನು ಸ್ಟಾರ್ಟ್ ಮಾಡೋಣ. ಬನ್ನಿ ಹೋಗೋಣ. ನಮ್ಮ ರಾಮಯ್ಯ ಕಾಲೇಜಿ ಪ್ರಾಜೆಕ್ಟ್ ಎಕ್ಸಿಬಿಷನ್ ಅಂತ ಹೇಳಿದ್ನಲ್ಲ, ಇವಾಗ ತೋರಿಸ್ತೀನಿ. ಏನು ಅಂತ ಹೇಳಿದ್ರೆ, ಪ್ರದರ್ಶನ್ 2024 ಓಪನ್ ಡೇ ಪ್ರಾಜೆಕ್ಟ್ ಎಕ್ಸಿಬಿಷನು. ಇಲ್ಲಿ ಮೋರ್ ದೆನ್ 500 ಮಾಡೆಲ್ಸ್ ಇದ್ದಾವೆ. ಅದರಲ್ಲಿ ಫೈನಾನ್ಷಿಯಲಿ ನಮ್ಮ ಕಾಲೇಜಿಂದ ಸಪೋರ್ಟ್ ಮಾಡಿರೋದು ಫೈನಾನ್ಷಿಯಲಿ ಒಂದು 36 ಪ್ರಾಜೆಕ್ಟ್ಸ್ ಏನೋ ಇದ್ದಾವೆ. ಸೊ ಇಲ್ಲಿ ಏನಂದರೆ
ಫೈನಾನ್ಷಿಯಲ್ ಕಾಲೇಜಿಂದ ಅವ್ರಿಗೆ ಫಂಡೆಡ್ ಮಾಡಿದ್ದಾರೆ. ಸೊ ಇಷ್ಟು ಜನ ಅವ್ರು ಫಂಡೆಡ್ ಮಾಡಿರೋದು. ಮತ್ತು ಏಕೆ ಅಂತ ಹೇಳಿದ್ರೆ ಪ್ರೆಸ್ ಮೀಟು ಅವರೆಲ್ಲ ಬಂದು ಒಂದು ಸ್ವಲ್ಪ ಹೈಲೈಟ್ ಆಗಿರೋ ಪ್ರಾಜೆಕ್ಟ್ಸ್ ಇವು. ಸೊ ಅದರಲ್ಲಿ ನಾನು ಫಸ್ಟ್ ಪ್ರಾಜೆಕ್ಟ್ ತೋರಿಸ್ತೀನಲ್ಲ, ಅದು ತುಂಬ ಚೆನ್ನಾಗಿದೆ. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಹೋಗೋಣ. ಗುರು ಈಗ ತಾನೇ ಸ್ಟಾರ್ಟ್ ಮಾಡಿದ್ದೀನಿ. ಫಸ್ಟು ET ಅವ್ರದ್ದು ಎಕ್ಸ್ಪೆರಿಮೆಂಟು ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಇವರು ಒಂಥರ ಏನೋ pH ವ್ಯಾಲ್ಯೂ ಕಂಟ್ರೋಲ್ ಮಾಡೋದು ಮಾಡಿದ್ದಾರೆ. ಸೊ ಅವ್ರ ಕೈಯಲ್ಲೇ ಹೇಳ್ತೀನಿ ಹೆಂಗೆ ಏನಿದೆ ಅಂತ. ಸೊ ನೋಡ್ತೀರಿ, ಚೆನ್ನಾಗಿರುತ್ತೆ. ಬನ್ನಿ ಅವ್ರನ್ನ ಕೇಳೋಣ ಇವಾಗ ಹೆಂಗಿರುತ್ತೆ ಅಂತ. ಸೊ ಗುರು ಫಸ್ಟ್ ಇವರು ಎಕ್ಸ್ಪೆರಿಮೆಂಟ್ ಮಾಡಿದ್ದಾರೆ. ನಾನು ನಿಮ್ಮ ಡಿಪಾರ್ಟ್ಮೆಂಟು ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಟೆಲಿಕಮ್ಯುನಿಕೇಷನ್. ನನ್ನ ಹೆಸರು ಪುನೀತ್ ಅಂತ. ನಮ್ಮ ಗೈಡ್ ಬಂದುಬಿಟ್ಟು ಅರವಿಂದ್ ಸರ್ ಅಂತ, ನಮ್ಮ ಪ್ರೊಫೆಸರೇ. ಈಗ ನಾವು ಮಾಡಿರೋದು ಏನು ಅಂದರೆ ಹೈಡ್ರೋಪೋನಿಕ್ಸ್ ಅಂತ ಒಂದು ಪ್ರಾಜೆಕ್ಟ್ ಮಾಡಿದ್ದೀವಿ. ಸರಿನಾ? ನೀವು ಸೆಟಪ್ ನೋಡ್ಬೋದು, ಇದೆ ಹೈಡ್ರೋಪೋನಿಕ್ಸ್ ಅಂತ. ಈಗ ಹೈಡ್ರೋಪೋನಿಕ್ಸ್ ಅಂದರೆ ಮೈನ್ ಬೇಸಿಕ್ಸಲ್ಲಿ ಏನಂದರೆ ಫಸ್ಟ್ ನಾವು ನ್ಯೂಟ್ರಿಯೆಂಟ್ ಸೊಲ್ಯೂಷನ್ ಯೂಸ್ ಮಾಡ್ಕೊಂಡು ಗಿಡ ಬೆಳಿತೀವಿ. ಗಿಡ ಅಂದರೆ ನೀವು ಫ್ರೂಟ್ಸ್ ಆಗಿರ್ಬೋದು, ವೆಜಿಟೇಬಲ್ಸ್ ಆ ಥರ. ಅಂದರೆ ಅಂಡರ್ಗ್ರೌಂಡ್ ಎಲ್ಲ ಬೆಳೀತದಲ್ಲ ಭೂಮಿ ಒಳಗಡೆ, ಆ ಥರ ಬೆಳೆಯೋಕ್ಕಾಗಲ್ಲ. ಇನ್ನು ಮಿಕ್ಕಿದೆಲ್ಲ ಬೆಳಿಬೋದು. ನಾವು ಎಕ್ಸಾಂಪಲ್ ಟೊಮೊಟೊ ತೊಗೊಂಡಿದ್ದೀವಿ. ಸರಿನಾ? ಹೈಡ್ರೋಪೋನಿಕ್ಸ್ ಅಂದರೆ ವಿತೌಟ್ ಯೂಸ್ ಆಫ್ ಆಯಿಲ್ ಮೀಡಿಯಂ ನಾವು ಪ್ಲಾಂಟ್ಸ್ನ ಗ್ರೋ ಮಾಡ್ತೀವಿ ಆ ಥರ. ಸರಿನಾ? ನಾವೇನು ಮಾಡ್ತೀವಿ ಅಂದರೆ ಹೈಡ್ರೋಬಡಿ ಅಂತ ಒಂದು ಆ್ಯಪ್ ಇದೆ. ಹೈಡ್ರೋಬಡಿ ಆ್ಯಪಲ್ಲಿ ಒಂದು ನಮ್ಮ ಗಿಡಕ್ಕೆ 4 ಸ್ಟೇಜಸ್ ಇರುತ್ತೆ. 4 ಸ್ಟೇಜಸ್ ಅಂದರೆ ಫಸ್ಟು ಲೀಫ್ ಇಂದ ಹಿಡಿದು ಫಸ್ಟ್ 1, 2, 3 ಲೀವ್ಸಿಂದ ಬರುತ್ತೆ. ನೆಕ್ಸ್ಟ್ ಫ್ರೂಟ್ ಸ್ಟೇಜು, ಬಡ್ಡಿಂಗ್ ಸ್ಟೇಜು, ಆ ಥರ ಒಂದು ಸ್ಟೇಜಸ್ ಇರುತ್ತೆ. ಆ ಸ್ಟೇಜಸ್ ಮೇಲೆ ನಾವು ನ್ಯೂಟ್ರಿಯೆಂಟ್ನ ಪ್ರಿಪೇರ್ ಮಾಡ್ತೀವಿ. ಹೈಡ್ರೋಬಡಿನಲ್ಲಿ ಇಷ್ಟು ಗ್ರಾಮ್ ಹಾಕಬೇಕು ಅಂತ ಗೊತ್ತಾಗುತ್ತೆ. ನಾವು ಇವಾಗ ನೈಟ್ರೋಜನ್, ಫಾಸ್ಫರಸ್ ಅದೆಲ್ಲ ಒಂದು 70 ppm, 60 ppm, 100 ppm, ಕ್ಯಾಲ್ಸಿಯಂ ಎಷ್ಟು ಹಾಕಬೇಕು, ಐರನ್ ಎಷ್ಟು ಹಾಕಬೇಕು ಅಂತ ಅದರಲ್ಲಿ ನಾವು ಈಸಿಯಾಗಿ ಕಂಡುಹಿಡ್ಬೋದು. ನೆಕ್ಸ್ಟ್ ಏನು ಮಾಡಿದ್ವಿ ಅಂದರೆ ಅಲ್ಲಿ ಕಾಣಿಸ್ತಿದೆಯಲ್ಲ, ಅಲ್ಲಿ ಕಾಣಿಸ್ತಿದೆಯಲ್ಲ, ಅದು ಆಟೋಮೆಟಿಕ್ pH ಕಂಟ್ರೋಲರ್ ಅಂತ. ಆಟೋಮೆಟಿಕ್ pH ಕಂಟ್ರೋಲರ್ ಅಂದರೆ ಇವಾಗ ನೀವು ಯಾವುದೇ ಪ್ಲಾಂಟ್ಸ್ ತಗೊಳ್ಳಿ, ಟ್ರೀಸ್ ತಗೊಳ್ಳಿ, ಅದಕ್ಕೊಂದು pH ಅಂತ ಮೇಂಟೈನ್ ಮಾಡಬೇಕು. ಇವಾಗ ನಾವು ಟೊಮೊಟೊ ತೊಗೊಂಡಿದ್ದೀವಿ. ಆಲ್ಮೋಸ್ಟ್ ಸ್ವಲ್ಪ ವೆಜಿಟೇಬಲ್ಗೆ 5.5 to 6.5 ಇಲ್ಲ 6.8 ಆ ಥರ ರೇಂಜ್ ಇರುತ್ತೆ. ಆ ಥರ ರೇಂಜ್ ಇದ್ದಾಗ ನಾವು ಅದನ್ನು ಮೇಂಟೈನ್ ಮಾಡ್ತಾ ಇರೋದು, ಇಲ್ಲಾಂದರೆ ಗಿಡ ಎಲ್ಲ ಹಾಳಾಗುತ್ತೆ. ಸೊ ಅದಕ್ಕೋಸ್ಕರ pH ಕಂಟ್ರೋಲ್ ಮಾಡಿದ್ವಿ. ಇದೇನು ಅಂದರೆ ಅಪ್ ಸೊಲ್ಯೂಷನ್ ಅಲ್ಲ, ಡೌನ್ ಸೊಲ್ಯೂಷನ್. ಡೌನ್ ಸೊಲ್ಯೂಷನ್ ಏನಕ್ಕೆ ಯೂಸ್ ಮಾಡ್ತೀವಿ ಅಂದರೆ pH ಏನಾದರೂ ಹೈ ಆಯಿತು, 7, 7.5 ಏನು ಕ್ರಾಸ್ ಆಯಿತು ಅಂದರೆ ಇದು ಸೊಲ್ಯೂಷನ್ ಆ್ಯಡ್ ಆಗುತ್ತೆ ಒಳಗಡೆ. ನೆಕ್ಸ್ಟ್ ಏನು ಮಾಡ್ತೀವಿ, ಇಲ್ಲಿ pH ಅಪ್ ಸೊಲ್ಯೂಷನ್ ಯೂಸ್ ಮಾಡ್ತೀವಿ. ಅಕಸ್ಮಾತ್ ಏನಾರ pH ಮಿಸ್ ಆಗಿ 4 ಕ್ಲೈಮೇಟ್ ಚೇಂಜಸ್ ಅದು ಇದಕ್ಕೆಲ್ಲ ಇದಾದರೆ ಆ ಥರ ಮಾಡ್ತೀವಿ. ನೆಕ್ಸ್ಟ್ ಏನು ಮಾಡಿದ್ವಿ ಅಂದರೆ ಇವಾಗ ನ್ಯೂಟ್ರಿಯೆಂಟ್ ಡಿಫಿಷಿಯನ್ಸಿ ಡಿಟೆಕ್ಷನ್ ಮಾಡಿದ್ದೀವಿ. ಅದೇನು ಅಂದರೆ ಇವಾಗ ಪೊಟ್ಯಾಷಿಯಂ ಡಿಫಿಷಿಯನ್ಸಿನೋ ಫಾಸ್ಫರಸ್ ಡಿಫಿಷಿಯನ್ಸಿ, ಪ್ಲಾಂಟಲ್ಲಿ ಏನು ಡಿಫಿಷಿಯನ್ಸಿ ಇದೆ ಅಂತ ಗೊತ್ತಾಗುತ್ತೆ. ನಾನು ಲಾಸ್ಟ್ ಒಂದು ಕ್ವಶನ್ ಕೇಳಬೇಕು. ಇದು ರೈತರಿಗೆ ಯೂಸ್ ಆಗುತ್ತಾ? ಅಂದರೆ ಎಲ್ಲ ಅಫೋರ್ಡೆಬಲ್, ಅಂದರೆ ಕಡಿಮೆ ಪ್ರೈಸ್ಗೆ ಸಿಗ್ಬೋದು ಇವೆಲ್ಲ? ನೀವು ಎಷ್ಟೇ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಆಮೇಲೆ ಆಲ್ಮೋಸ್ಟ್ ಎಲ್ಲ ನಿಮಗೆ ತುಂಬ ಕಾಸ್ಟ್ ಈಸಿ ಆಗುತ್ತೆ. ಇವಾಗ ಬೆಂಗಳೂರಿಯನ್ಸ್ಗೆ ತುಂಬ ಯೂಸ್ ಆಗುತ್ತೆ. ಬೆಂಗಳೂರಿಯನ್ಸ್ ಅಂದರೆ ಇವಾಗ ಸ್ಮಾರ್ಟ್ ಸಿಟೀಸು, ಮೆಟ್ರೋಪಾಲಿಟನ್ ಸಿಟೀಸ್ಗೆ ತುಂಬ ಯೂಸ್ ಆಗುತ್ತೆ. ಯಾಕಂದರೆ ಸ್ಪೇಸ್ ಇಲ್ಲ ನಮಗೆ, ಮೇಯ್ನು ಸ್ಪೇಸ್ ಇಲ್ಲ ನಮಗೆ. ಇವಾಗ ಸ್ಟೇರ್ ಕೇಸು ನೀವು ಎಲ್ಲಿ ಜಾಗ ಇರುತ್ತೋ ಅಲ್ಲಿ ಪೈಪ್ ಹಾಕೊಂಡು ಬೆಳಿಬೋದು. ಸೊ ತುಂಬ ಚೆನ್ನಾಗಿದೆ ಅನ್ಕೊತೀನಿ. ಸೊ ಲಾಸ್ಟ್ ಒಂದು ವರ್ಡ್ ಏನು ಹೇಳ್ತೀರಣ್ಣ ನಿಮ್ಮ ಎಕ್ಸ್ಪೆರಿಮೆಂಟ್ ಬಗ್ಗೆ? ಅದೊಂದು ಹೇಳ್ಬಿಡಿ. ಏನಂತ ಹೇಳೋಕ್ಕಲ್ಲ, ಅವಸರ ಇದೆ. ಸರಿ ಗುರು. ಸೊ ಬನ್ನಿ ನೆಕ್ಸ್ಟ್ ಎಕ್ಸ್ಪೆರಿಮೆಂಟ್. ತುಂಬ ಚೆನ್ನಾಗಿದೆ. ತುಂಬ ಅಂದರೆ ತುಂಬ ಮಾಡೆಲ್ಸ್ ಇದೆ. ಸೊ ನಮ್ಮ ಡಿಪಾರ್ಟ್ಮೆಂಟ್ ಅವರು AML ಡಿಪಾರ್ಟ್ಮೆಂಟ್ ಅವ್ರು ಮಾಡಿರೋ ಮಾಡೆಲ್ ತೋರಿಸ್ತೀನಿ ಅಂತ. ಯಾಕೆ ಅಂತ ಹೇಳಿದ್ರೆ ನಮ್ಮ ಡಿಪಾರ್ಟ್ಮೆಂಟ್ ತೋರಿಸ್ಬೇಕು, ಯಾಕಂದರೆ ಇಲ್ಲಿ ತುಂಬ ಆಲ್ರೆಡಿ ತುಂಬ ಇದ್ದಾವೆ. ಒಂದೊಂದು ಎಕ್ಸ್ಪ್ಲೇನ್ ಮಾಡೋಕ್ಕೆ ತುಂಬ ಟೈಮ್ ಆಗುತ್ತೆ. ಸೊ ನಿಮ್ಗೆ ತೋರಿಸ್ತೀನಿ. ಒಂದು ನಮ್ಮ ಕಾಲೇಜವ್ರು ಮಾಡಿರೋದು, ನಮ್ಮ ಇವ್ರು ಮಾಡಿರೋದನ್ನ ತೋರಿಸ್ತೀನಿ. ಸೊ ಬನ್ನಿ. ನಮ್ಮ ಡಿಪಾರ್ಟ್ಮೆಂಟ್ AML ಅವರು ಅಂತ, ಇವರು ಸೆಕೆಂಡ್ ಇಯರ್ ಅವರು ಮತ್ತು ಅವ್ರು ಥರ್ಡ್ ಇಯರ್ ಅವರು. ನಮ್ಮ ಸೆಕೆಂಡ್ ಇಯರ್ ಥರ್ಡ್ ಇಯರ್ ಅವ್ರು ಮಾಡಿರೋ ಮಾಡಲ್ ಅಂತ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಸೊ ನಮ್ಮ ಡಿಪಾರ್ಟ್ಮೆಂಟ್ ಅವ್ರು ಮಾಡಿರೋ ಮಾಡಿಲ್ನ ನಾನು ಮಿಸ್ ಮಾಡ್ತೀನಾ? ಸೊ ತುಂಬ ಅಂದರೆ ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ ನೋಡಿ. ಮತ್ತು ಇದ್ರ ಬಗ್ಗೆನೂ ಹೇಳ್ತಾರೆ. ಅವರು ಈ ಪ್ರೈಸ್ ಮನಿನ ಗೆದ್ದಿದ್ದಾರೆ. ಸೊ ಅವರೇ ಹೇಳ್ತಾರೆ ಇದ್ರ ಬಗ್ಗೆ ಎಲ್ಲ. ಸೊ ಬನ್ನಿ, ಚೆನ್ನಾಗಿರುತ್ತೆ ನಮ್ಮ ಡಿಪಾರ್ಟ್ಮೆಂಟ್ ಅವ್ರದ್ದು ಎಕ್ಸ್ಪೆರಿಮೆಂಟ್. ಅಣ್ಣ ನಿಮ್ಮ ಹೆಸರು? ಶರತ್ ಅಂತ. ಡಿಪಾರ್ಟ್ಮೆಂಟ್ AML ಸೆಕೆಂಡ್ ಇಯರ್ಸ್. ನಾನು ಆಲ್ರೆಡಿ ಹೇಳಿದ್ದೆ. ಸೊ ನಿಮ್ಮ ಗೈಡು, ಪ್ರೊಫೆಸರು ಮತ್ತು ನಿಮ್ಮ ಟೀಮ್ ಮೆಂಬರ್ಸು ಅದ್ರ ಬಗ್ಗೆ ಹೇಳಿ, ಮತ್ತೆ ನೀವು ಸ್ಟಾರ್ಟ್ ಮಾಡಿ. ಸೊ ನಮ್ಮ ಟೀಮ್ ಬಂದುಬಿಟ್ಟು ಎಕೋವಿಸ್ಟಾ ಅಂತ. ನಮ್ಮ ಟೀಮ್ ಮೆಂಬರ್ಸ್ ಉದಯ್, ವಿಶಾಲ್, ನಂದ್ಯಾಲ್ ಆ್ಯಂಡ್ ವಾಸುದೇವ ಆ್ಯಂಡ್ ಮೀ ಶರತ್. ಸೊ ಇವಾಗ ನಾವು ಮಾಡಿರೋದು ಮೀರಾದೇವಿ ಮತ್ತು ಅಜಿನಾ ಮ್ಯಾಮು. ನಮ್ಮ ಪ್ರಾಕ್ಟರ್ಸೇ ಗುರು ಇವರು. ಓಕೆ. ಸೊ ಬೇಸಿಕಲಿ ಇದು ವೇಸ್ಟ್ ಸೆಗ್ರಿಗೇಷನ್ ಮಾಡಲ್. ಇದೇನು ಮಾಡುತ್ತೆ ಅಂದರೆ ಇವಾಗ ಫಾರ್ ಎಕ್ಸಾಂಪಲ್ ನೀನು ಏನಾದರೂ ವೇಸ್ಟ್ ತಂದು ಹಾಕ್ತೀಯ ಅನ್ಕೋ, ಅದನ್ನು ಡ್ರೈ, ವೆಟ್, ರಿಸೈಕ್ಲೇಬಲ್ ಆ್ಯಂಡ್ ಹಜರ್ಡಸ್ ಆಗಿ ಡಿವೈಡ್ ಮಾಡುತ್ತೆ. ನಾವು ಆಫನ್ ಇವಾಗ ನೋಡ್ತೀವಿ ಎಲ್ಲಿ ಸಿಕ್ಕರೆ ಅಲ್ಲಿ ಬಿಸಾಕ್ತಾ ಇರ್ತಾರೆ, ಅದು ಇದು ಮಾಡ್ತಾ ಇರ್ತಾರೆ. ಇಂಡಸ್ಟ್ರಿ ಲೆವೆಲ್ಗೆ ಹೋದಾಗ ಅದು ಭಾಳ ಡಿಫಿಕಲ್ಟ್ ಆಗುತ್ತೆ ಸೆಗ್ರಿಗೇಟ್ ಮಾಡೋದಕ್ಕೆ. ಅದಕ್ಕೋಸ್ಕರ ನಾವೇನು ಮಾಡಿದ್ದೀವಿ ಅಂದರೆ ಈ ಡಸ್ಟ್ಬಿನ್ನಲ್ಲೇ ಸೆಗ್ರಿಗೇಟ್ ಆಗುತ್ತೆ. ಅದನ್ನು ತಗೊಂಡೋಗಿ ಅವ್ರು ಮತ್ತೆ ರಿಸೈಕ್ಲೇಬಲ್ ಮಾಡ್ಕೊತಾರೆ, ಹಜರ್ಡಸ್ ಆಗಿರೋನ ಮತ್ತೆ ಹೇಗೆ ರಿಸೈಕಲ್ ಮಾಡಬಹುದು ಅಂತ ನೋಡ್ಕೊತಾರೆ. ಸೊ ಇದು ಬಂದುಬಿಟ್ಟು ಟೋಟಲ್ ಮಾಡಲ್, ಆಟೋಮೆಟಿಕ್ ಲಿಡ್ ಓಪನಿಂಗ್, ಎವ್ರಿಥಿಂಗ್. ಯು ಕ್ಯಾನ್ ಸಿ ದ ಮೆಕ್ಯಾನಿಸಮ್ ಓವರ್ ಆಲ್ ಎವ್ರಿಥಿಂಗ್ ಇಯರ್ ನೋ. ಸೊ ಇನ್ನೊಂದು ಬಂದುಬಿಟ್ಟು ಸೆಕೆಂಡ್ ಫೇಸ್ ಆಫ್ ಅವರ್ ಮಾಡಲ್, ದಟ್ ಈಸ್ ದ ಲಿಡರ್ ಡಿಟೆಕ್ಷನ್. ಇವಾಗ ನೀವು ನೋಡ್ಬೋದು, ಈವನ್ ನಾವೇ ಭಾಳ ಸಲ ಮಾಡಿರ್ತೀವಿ, ಕಸ ತಗೊಂಡೋಗಿ ಸ್ಟ್ರೀಟ್ನ ಎಲ್ಲಿ ಸಿಕ್ಕರೆ ಅಲ್ಲಿ ಬಿಸಾಕೋದು, ಅದು ಇದು. ಅವ್ರಿಗೆ ಸ್ವಲ್ಪ ಸಮಥಿಂಗ್ ಇಂಡಿಯಾ ಹೀಗೆ ಇದ್ದರೆ ಇಟ್ ವೋಂಟ್ ಬಿ ದಟ್ ಥಿಂಗ್ ರೈಟ್, ಬಿಟ್ಟರೆ ಹಂಗೆ ಹೋಗ್ತಾನೆ ಇರುತ್ತೆ. ಸೊ ಅದಕ್ಕೋಸ್ಕರ ನಮ್ಮದು ಲಿಡರ್ ಡಿಟೆಕ್ಷನ್ ಅಂತ ಒಂದಿದೆ. ಅದರಲ್ಲಿ ಏನಂದರೆ ಇವಾಗ ಒಂದು ಪರ್ಸನ್ ಏನಾದರೂ ಕಸ ಎಲ್ಲಾದರೂ ಬಿಸಾಕಿದ್ದಾರೆ ಅಂದರೆ ಒಂದು ಡೀಪ್ ಲರ್ನಿಂಗ್ ಟೆಕ್ನಿಕ್ಸ್ ಯೂಸ್ ಮಾಡಿ ಟ್ರೈನ್ ಮಾಡಿದ್ದೀವಿ. ಇಫ್ ಎ ಪರ್ಸನ್ ಥ್ರೋ ಸಮ್ವೇರ್ ನಿಯರ್ ದ ಸ್ಟ್ರೀಟ್ಸ್ ಆರ್ ನಿಯರ್ ದ ಡಸ್ಟ್ಬಿನ್ಸ್, ಇಟ್ ಡಿಟೆಕ್ಟ್ಸ್ ದಟ್ ಪರ್ಸನ್ ಆ್ಯಂಡ್ it takes the frame of that person and detects the frame and takes that face and compares with the database. If the face matches in the database, face ಏನಾದರೂ ಮ್ಯಾಚ್ ಆದರೆ ಅವಾಗ ಏನಾಗುತ್ತೆ ಅಂದರೆ ಆ ಪರ್ಸನ್, ಪರ್ಟಿಕ್ಯುಲರ್ ಪರ್ಸನ್ಗೆ
ಮೆಸೇಜ್ ಹೋಗುತ್ತೆ, ಲೈಕ್ ನೀನು ಹಿಂಗೆ ಬಿಸಾಕ್ತಿದೆ ಎಲ್ಲಿ ಸಿಕ್ಕರೆ ಅಲ್ಲಿ, ಸೊ ಪ್ಲೀಸ್ ಟೇಕ್ ಕೇರ್ ಆಫ್ ದಟ್ ಆ್ಯಂಡ್ ನೆಕ್ಸ್ಟ್ ಟೈಮ್ ನೀನು ಇಂಥದ್ದು ಮಾಡ್ದಂಗೆ ಇರೋ ಅಂತ. ಈವನ್ ಫರ್ದರ್ ಕೊಲಾಬ್ರೇಷನ್ ಆದರೆ ವಿ ಕ್ಯಾನ್ ಮೇಕ್ ದಟ್ ಟು ದ ಗೌರ್ಮೆಂಟ್ ಆ್ಯಂಡ್ ದೇ ಕ್ಯಾನ್ ಈವನ್ pay the fines for them who are throwing the things. So this is the overall of our project and everything. ಸೊ ಅಣ್ಣ ಎಷ್ಟು ಅಂದರೆ ಅಫೋರ್ಡೆಬಲ್ ಜಾಸ್ತಿ ಇದಾಗುತ್ತಾ ಇದೆಲ್ಲ ಮಾಡೋಕ್ಕೆ? ಇದು ಅರೌಂಡ್ 4K ಆಗಿತ್ತು. ಟೋಟಲ್ ಕಾಸ್ಟ್ ಬಂದುಬಿಟ್ಟು 4K. ಅದರಲ್ಲಿ ಮೋಸ್ಟ್ಲಿ ಕಾಸ್ಟ್ ಆಗೋದು ರಾಸ್ಬೆರಿ ಪೈ ಅಂತ ಒಂದು ಮೈಕ್ರೋ ಕಂಟ್ರೋಲರ್ ಇರುತ್ತೆ, ಸೊ ಅದಕ್ಕೆ ಅರೌಂಡ್ 3K ಆಗುತ್ತೆ. ಅದರ್ ದೆನ್ ದಟ್ ಇದೆಲ್ಲ 1K ಆಗಿದೆ. ಹೌದು, ನಾನು ಇಲ್ಲಿ ಕೇಳಿ ಬಂದಿದ್ದೆ ಅಣ್ಣ, ನೀವು ಯಾವುದು ಪ್ರೈಸ್ ಮನಿ ಏನೋ ಗೆದ್ದಿದ್ರಿ 2 lakhs ಸಮಥಿಂಗ್. ಯೂನಿಸಿಸ್ ಅಂತ ನೋಡಿ ಗುರು, ಯೂನಿಸಿಸ್ ಕಾಂಪಿಟೇಷನ್ ಸೆಕೆಂಡ್ ಪ್ರೈಸ್ ಬಂದಿತ್ತು. Because of Sharat. 2 lakhs Sharat ಟೀಮ್ಮೇಟ್ಸ್ ಎಲ್ಲ ಸೇರಿ our IoT expert with along with Uday. ಮತ್ತೆ ಕ್ಯಾಮ್ರಾ ಹಿಂದೆ ಇರೋ ಮತ್ತೆ ಉದಯ್ ಅಣ್ಣ ಅಂತ ಹೇಳ್ತಿದ್ನಲ್ಲ, ಉದಯ್ ಅಣ್ಣ ನಮ್ಮೂರ ಅಣ್ಣನೇ, ನಮ್ಮ ಚಿಂತಾಮಣಿಯವರೇ. ಸೊ ನಮ್ಮ ಚಿಂತಾಮಣಿಯವರು ನಮ್ಮವ್ರು ಗೆದ್ದಿರೋದು. ಒಳ್ಳೆಯವನಂತೂ ಅಲ್ಲ, ಇಲ್ಲ ಒಳ್ಳೆಯವ್ರೆ. ಸೊ ಲಾಸ್ಟ್ಗೆ ಒಂದು ಹೇಳಕ್ಕೆ ಇಷ್ಟಪಡ್ತಿದ್ದೀನಿ, ನಮ್ಮ ಡಿಪಾರ್ಟ್ಮೆಂಟ್ ಅವರಂತೂ ಧೂಳ್ ಎಬ್ಸಿದ್ದಾರೆ ಈ ಮಾಡೆಲ್ನಂತೂ, ತುಂಬ ಚೆನ್ನಾಗಿದೆ. ಸೊ ಲಾಸ್ಟ್ಗೆ ಏನು ಹೇಳ್ತೀರಾ ನಮ್ಮ AML ಡಿಪಾರ್ಟ್ಮೆಂಟ್ ಬಗ್ಗೆ? Please okay, don't think low about yourself. We also didn't know that we could win this much. ಆಗ್ತಿಲ್ಲ ಮಚ್ಚ ಇವೆಲ್ಲ ಮೋಟಿವೇಶನಲ್ ಸ್ಪೀಕರ್ ಆಗಿದ್ದಾಳೆ ಅಣ್ಣ. ಕ್ಲಾಸಿಗೆ ಬೇರೆ ಹೇಳ್ಬೇಕು ನೀನು. Yeah, like you can win, just trust yourself, trust on the process, and don't expect about the results. You will win. Bye. Sir, we respect you very much. You are a good HOD. Thank you very much. Thanks for all this opportunity. Thanks for all the support, sir. Thanks for all the support. ಓಕೆ ಗುರು, ನೆಕ್ಸ್ಟು ಇರ್ತೀನಿ ಬನ್ನಿ. ಇದನ್ನ ಅವಾರ್ಡ್ ವಿನ್ನರ್ಸ್ ಅಂತಾರೆ. ನೆಕ್ಸ್ಟು ಇದನ್ನ AML ಡಿಪಾರ್ಟ್ಮೆಂಟು ಪ್ರೈಸ್ ಮನಿ ಇವಾಗ ಹಾಕೊಳ್ಳಿ. ಮೈ ಗಿರ ಹೂವ ಬಂದ ನೀಚ್ ಬಂದಿಯೇ, मैं गिरा होया बंदा जमा नीच बल्लिए ओरा के सिरा पर नहीं रीच. ಸೊ ಬ್ರೋ, ನಿಮ್ಮ ಹೆಸರು? ಹಲೋ, ನಾನು ರಿಷಿಕೇಶ್. ನಂಗೆ ಗೊತ್ತು ನೀವು AML ಡಿಪಾರ್ಟ್ಮೆಂಟ್ ಅಂತ. ಯಾವ ಇಯರು? ನಾವು 3rd year AML. ಅಣ್ಣ ನಿಮಗೆ ಕೋಚ್ ಮಾಡಿರೋದು ಎಲ್ಲ ಯಾರು? ನಮ್ಮ ಕೋಚ್ ಮಾಡಿರೋದು ನಮ್ಮ ಮೀರಾ ಮ್ಯಾಮ್. ಸೊ ಅಣ್ಣ ನಿಮ್ಮ ಎಕ್ಸ್ಪೆರಿಮೆಂಟ್ ಬಗ್ಗೆ ಹೇಳ್ತೀರಾ? ಹೌದು, ಡೆಫಿನೆಟ್ಲಿ. ಸೊ ನಮ್ಮ ಎಕ್ಸ್ಪೆರಿಮೆಂಟ್ ಏನಂದರೆ AI ಎಕ್ಸ್ಪ್ಲೇನಬಿಲಿಟಿ ಬಗ್ಗೆ. ಈಗ AI ಅನ್ನೋದು ನೀವು ಎಲ್ಲರೂ ಕೇಳೇ ಇರ್ತೀರ. AI ಅಲ್ಲಿ ಪ್ರಾಬ್ಲಮ್ ಏನಂದರೆ, ಫಾರ್ ಎಕ್ಸಾಂಪಲ್ ನಮ್ಮ AI ಯಾವುದೋ ಡಿಸಿಷನ್ ತಗೋದು. ಸೊ ಫಾರ್ ಎಕ್ಸಾಂಪಲ್ ಇಲ್ಲಿ ಲಂಗ್ ಕ್ಯಾನ್ಸರ್ ಇಮೇಜಸ್ದು ಎಕ್ಸ್ರೇಸ್ ಇದೆ. We pass it into our AI model. Our AI model will just tell us whether it's positive or negative. But we have no reason to trust this AI model, especially in medical domains where trust is extremely important. What our methodology aims to do is when it makes a particular prediction on positive or negative, it also gives a nice textual description as to what the model was thinking. So in this case, this patient is positive for pneumonia because the model thinks that decoloring was observed in the lower right section of their lung, etc., etc. So that in a sense is about our project. Now you understood what we want to do. ಈಗ ಹೆಂಗೆ ಮಾಡ್ತೀವಿ ಅಂತ ನೋಡಿ. ಸ್ಟಾರ್ಟ್ ಮಾಡೋಕ್ಕೆ ನಾವು ಒಂದು ಕಾನ್ವಲ್ಯೂಷನಲ್ ನ್ಯೂರಲ್ ನೆಟ್ವರ್ಕ್ ಮಾತಾಡಿದ್ವಿ. ಈ ಕಾನ್ವಲ್ಯೂಷನಲ್ ನ್ಯೂರಲ್ ನೆಟ್ವರ್ಕಲ್ಲಿ ದೆರ್ ವಿಲ್ ಬಿ ಮೆನಿ ಲೇಯರ್ಸ್. ಒಂದು ಪರ್ಟಿಕ್ಯುಲರ್ ಲೇಯರ್ ಸೆಲೆಕ್ಟ್ ಮಾಡ್ಕೊತೀವಿ. ಆ ಲೇಯರ್ ಇಂದ ಎಂಡ್ವರೆಗೂ ಮಿಕ್ಕಿರೋದನ್ನು ನಾವು ಹಿಂಗೆ ಸೆಲೆಕ್ಟ್ ಮಾಡಿ ಇದನ್ನು ಒಂದು ಸಬ್ ಮಾಡೆಲ್ ಅಂತ ಕರಿತೀವಿ. ಈ ಸಬ್ ಮಾಡೆಲಲ್ಲಿ ಈ ಲೇಯರ್ ಮೇಲೆ ಪ್ರತಿಯೊಂದು ನ್ಯೂರಾನ್ಗೂ 1 by 1 ಐಟ್ರೇಟಿವ್ಲಿ ಹೋಗ್ತೀವಿ. ಸೊ ಫಾರ್ ದಿಸ್ ನ್ಯೂರಾನ್ ಅದಕ್ಕೆ ನಮಗೆ ಒಂದಿಗೆ ಸ್ಕೋರ್ ಬೇಕು, ಅದು ಪಾಸಿಟಿವ್ಲಿ ಹೆಂಗೆ ಇಂಪ್ಯಾಕ್ಟ್ ಮಾಡ್ತಿದೆ ನಮ್ಮ ಕ್ಲಾಸಿಗೆ ಅಂತ. ಸೊ ನಾವು ಅದಕ್ಕೆ ಒಂದು ಕಾನ್ಸೆಪ್ಟ್ 1 hot ಸ್ಕೋರಿಂಗ್ ಅಂತ ಮಾಡಿದ್ವಿ, ವೇರ್ ಮಿಕ್ಕಿದ್ದೆಲ್ಲ ಇನ್ಪುಟ್ 0 ಇರುತ್ತೆ, ಆದರೆ ಒಂದು ನ್ಯೂರಾನಿಗೆ ಮಾತ್ರ 1 ಅಂತ ಇನ್ಪುಟ್ ಇರುತ್ತೆ. ಅದರಿಂದ ನಮಗೆ 0.8 ಅಂತ ಸ್ಕೋರ್ ಬಂತು. ಸೊ ವಿ ನೋ ದಟ್ ದಿಸ್ ನ್ಯೂರಾನ್ ಹ್ಯಾಸ್ ಅ ಪಾಸಿಟಿವ್ ಇಂಪ್ಯಾಕ್ಟ್ ಆನ್ ದ್ಯಾಟ್ ಪರ್ಟಿಕ್ಯುಲರ್ ಕ್ಲಾಸ್ ವಿತ್ ಅ ಸ್ಕೋರ್ ಆಫ್ 0.8. Now that we've scored every neuron, we want to know what every neuron looks at. ಪ್ರತಿ ಇಮೇಜಲ್ಲಿ ಏನು ಎಕ್ಸಾಕ್ಟ್ಲಿ ನೋಡುತ್ತೆ ಒಂದು ನ್ಯೂರಾನು ಅಂತ. ಸೊ ಫಾರ್ ಎಕ್ಸಾಂಪಲ್ ಒಂದು ಪ್ಲೇನ್ ಇದೆಯೋ ಇಲ್ವೋ ಅಂತ ಪ್ಲೇನ್ ಕ್ಲಾಸಿಫಿಕೇಶನ್ CNN ಮಾಡೆಲ್ ಮಾಡಿದಾಗ ಒಂದು ಆಲ್ ಬ್ಲ್ಯಾಕ್ನ ಇಮೇಜ್ ಶುರು ಮಾಡ್ತೀವಿ. ಅದಕ್ಕೆ ಒಂದು ಗ್ರೇಡಿಯಂಟ್ ಅಸೆಂಟ್ ಅಂತ ಟೆಕ್ನಿಕ್ ಉಪಯೋಗಿಸ್ಕೊಂಡು ಮಾಡಿಫಿಕೇಶನ್ಸ್ ಮಾಡ್ತಿರ್ತೀವಿ. ಕಡೆಗದು ಈ ಥರ ಇಮೇಜ್ ಕೊಡ್ತಿದೆ. ಸೊ ಈ ನ್ಯೂರಾನ್ ಇಟ್ಸ್ ಲುಕಿಂಗ್ ಎಟ್ ಜಸ್ಟ್ ದ ಬಾಡಿ ಆಫ್ ದಿಸ್ ಪ್ಲೇನ್. ಸೊ ಅದನ್ನು ಹೀಟ್ ಮ್ಯಾಪ್ ಅಂತ ಕರಿತೀವಿ. ಸೊ ಇದೇ ಥರ ನಾವು ಪ್ರತಿಯೊಂದು ನ್ಯೂರಾನಿಗೂ ವಿ ಹ್ಯಾವ್ ಎ ಹೀಟ್ ಮ್ಯಾಪ್ ಆ್ಯಂಡ್ ವಿ ಹ್ಯಾವ್ ದೇರ್ ಸ್ಕೋರ್ಸ್. Now comes the interesting bit where we combine everything into a large language model like GPT or Gemini ಅಂತದ್ದು. ಸೊ ನಾವು ಪ್ರತಿಯೊಂದನ್ನು LLMಗೆ ಪಾಸ್ ಮಾಡ್ತೀವಿ, ಅದರ ಸೆಂಟೆನ್ಷಿಯಲ್ ಡಿಸ್ಕ್ರಿಪ್ಷನ್ ತೊಗೋತೀವಿ. ಆ
ಡಿಸ್ಕ್ರಿಪ್ಷನ್ನ ಅದರ ವೇಟ್ಸ್ ತೊಗೊಂಡು ಒಂದು ವೇಟೆಡ್ ಆವ್ರೇಜ್ ಥರ ಮಾಡಿ ಅದರದ್ದು ಒಂದು ಟೆಕ್ಸ್ಚುಯಲ್ ಎಕ್ಸ್ಪ್ಲನೇಷನ್ ಕೊಡ್ತೀವಿ. ಸೊ ಈ ವೇಟೆಡ್ ಆವ್ರೇಜ್ ಮೂಲಕ ನ್ಯೂರಾನ್ ನೆಟ್ವರ್ಕಲ್ಲಿ ಪ್ರತಿಯೊಂದು ನ್ಯೂರಾನ್ ಏನು ಯೋಚನೆ ಮಾಡುತ್ತೆ ಅಂತ ಕ್ಲಿಯರಾಗಿ ಎಕ್ಸ್ಪ್ಲನೇಷನ್ ಸಿಗ್ಬಿಡುತ್ತೆ. ಮತ್ತು ಇದೆಲ್ಲ ಸಮ್ ಎಕ್ಸ್ಟ್ರಾ ಸ್ಟೆಪ್ಸ್ ನಮಗೆ ಇಂಪ್ಲಿಮೆಂಟ್ ಮಾಡಬೇಕಿತ್ತು. ಇದನ್ನು ಆ್ಯಕ್ಚುಲಿ ಇಂಪ್ಲಿಮೆಂಟ್ ಮಾಡೋಕ್ಕೆ ನಮಗೆ ತುಂಬ ಮ್ಯಾಥ್ ಬಗ್ಗೆ ಯೋಚನೆ ಮಾಡಬೇಕಿತ್ತು. ಸೊ ಇದೆಲ್ಲ ಯಾತಕ್ಕೆ ಉಪಯೋಗಕ್ಕೆ ಬರುತ್ತೆ? ಸೊ ನಾವು ಯಾಕೆ ಹಿಂಗೆ ಮಾಡಿದ್ದೀವಿ ಅಂತ ಕೇಳಿದ್ರೆ, ಫಾರ್ ಎಕ್ಸಾಂಪಲ್, ಫಸ್ಟ್ ಆಫ್ ಆಲ್ ಮೆಡಿಕಲ್ ಡೊಮೇನಲ್ಲಿ ಫಾರ್ ಎವ್ರಿ ಸಿಂಗಲ್ ಮಾಡೆಲ್ ಟ್ರಸ್ಟ್ ಈಸ್ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್. ಸೊ ದಿಸ್ ಬಿಲ್ಡ್ಸ್ ಟ್ರಸ್ಟ್. ಸೆಕೆಂಡ್ ಪಾಯಿಂಟ್ ಏನಂದರೆ, ಫಾರ್ ಎಕ್ಸಾಂಪಲ್ ನೀವು ChatGPT, Gemini ನ್ಯೂಸಲ್ಲಿ ನೋಡಿರ್ಬೋದು, ಇಟ್ ಟೆಂಡ್ಸ್ ಟು ಔಟ್ಪುಟ್ ಸೋಷಿಯಲಿ ಅನ್ಎಕ್ಸೆಪ್ಟಬಲ್ ಥಿಂಗ್ಸ್, ಸೆಕ್ಸಿಸ್ಟ್ ಥಿಂಗ್ಸ್, ರೇಸಿಸ್ಟ್ ಥಿಂಗ್ಸ್ ಎಕ್ಸೆಟ್ರಾ. ನಾವು ನಮ್ಮ ಮೆಥಡಾಲಜಿ ಉಪಯೋಗಿಸ್ಕೊಂಡು ಮಾಡೆಲ್ ಯಾಕೆ ಹಂಗೆ ಯೋಚನೆ ಮಾಡ್ತು ಅಂತ ಅದನ್ನು ಎಕ್ಸಾಮಿನ್ ಮಾಡಿ ಅಂಥ ಥಾಟ್ ಪ್ರಾಸೆಸ್ನ ತೆಗೆದುಬಿಡ್ಬೋದು. ಸೊ ಮೇಕಿಂಗ್ AI ಸೇಫರ್ ಆ್ಯಂಡ್ ಮೋರ್ ಅಲೈನ್ಡ್ ಫಾರ್ ಆಲ್ ಆಫ್ ಅಸ್. ಮೋಸ್ಟ್ ಇಂಪಾರ್ಟೆಂಟ್ ಅಪ್ಲಿಕೇಶನ್ ಏನಂದರೆ, ಇವಾಗ ನೀನು ಮಾಡೆಲ್ಸ್ ನೋಡಿರ್ತೀರ, ಮ್ಯಾಕ್ಸಿಮಮ್ ಒಂದು 97, 98, 99% ಆ್ಯಕ್ಯುರೇಸಿ ಇರುತ್ತೆ. 100% ಆ್ಯಕ್ಯುರೇಟ್ ಮಾಡೆಲ್ಸ್ ಅಂತಾನೇ ಇರಲ್ಲ. ಅದಕ್ಕೆ ನಮ್ಮ ಮೆಥಡಾಲಜಿ ಏನು ಮಾಡ್ಬೋದು ಅಂದರೆ, ಆ ಒಂದು ಕೇಸಲ್ಲಿ ಎಲ್ಲಿ ತಪ್ಪು ಹೋಗ್ತಿರುತ್ತಲ್ಲ, ಒಂದು ಇನ್ಆ್ಯಕ್ಯುರೇಟ್ ಪರ್ಸೆಂಟಲ್ಲಿ we can examine its thought process. Wherever it's going wrong, we can simply modify that chain of thought to make sure it gives the correct output. So in that way, we actually will work towards, for the first time ever, 100% accurate AI models. So that is the promise of our methodology with explainability. Thanks. ಸೊ ಬ್ರೋ, ಇದು ಅಂದರೆ ಯೂಸ್ ಆಗುತ್ತಾ? ಡೆಫಿನೆಟ್ಲಿ ಉಪಯೋಗಕ್ಕೆ ಬರುತ್ತೆ. ಈಗ ನಮ್ದು ಏನಂದರೆ, ನಾವೇ ಈ ಫೀಲ್ಡಲ್ಲಿ ಒಂದು ಫೌಂಡೇಶನ್ ಥರ, ಈ ಫೌಂಡೇಶನ್ ಮೇಲೆ ಜನ ಏನು ಬೇಕಾದರೂ ಕಟ್ಬೋದು. ಲಿಟ್ರಲಿ ಲಿಮಿಟ್ಲೆಸ್ ಪಾಸಿಬಿಲಿಟೀಸ್ ಇದೆ. ಹೌದು. ಮತ್ತು ಇದು ಅಫೋರ್ಡೆಬಲ್ ಏನಾ? ನೀವೆಲ್ಲ ಇದು ಟೋಟ್ಲಿ ಅಫೋರ್ಡೆಬಲ್. ಇದೇನಂದರೆ ಸಾಫ್ಟ್ವೇರ್ ಸೊಲ್ಯೂಷನ್. ಸಪೋಸ್ ನಮ್ಮ ಫೋನಲ್ಲಿ ಆಗಲೇ ಒಂದು AI ಮಾಡೆಲ್ ಓಡ್ತಿದೆ, ಆ AI ಮಾಡೆಲ್ ಓಡ್ತಿರುತ್ತಲ್ಲ, ಅದಕ್ಕಿಂತ ಕಮ್ಮಿ ಕಾಂಪಿಟೇಷನಲ್ ಪವರಲ್ಲಿ ಇದು ಓಡುತ್ತೆ. ಸೊ ಆರಾಮಾಗಿ ಉಪಯೋಗಿಸ್ಬೋದು. ಎಲ್ಲರೂ ಅವ್ರ ಫೋನ್ ಅಥವಾ ಅವ್ರವ್ರ ಲ್ಯಾಪ್ಟಾಪಲ್ಲೇ ಇದನ್ನು ಪ್ರಾಸೆಸ್. ಆ್ಯಪ್ ಏನಾದರೂ ಇದೆಯಾ? ಆ್ಯಪ್ ಇದೆ, ಎಸ್. ಸೊ ಯಾವುದು ವೆಬ್ ಆ್ಯಪ್. ಇದ್ರ ಬಗ್ಗೆ ಏನಾದರೂ ಆ್ಯಪ್? ಸೊ 1 ಸೆಕೆಂಡ್ ಗುರು, ಇವ್ರದ್ದು ಆ್ಯಪು ಇದೆ ಅಂತೆ. ಒಂದು ವೆಬ್ ಆ್ಯಪ್ ಮಾಡಿದ್ದೀವಿ. ವೆಬ್ ಆ್ಯಪಲ್ಲಿ ಯಾರು ಬೇಕಾರ ಅವ್ರ CNN ಮಾಡೆಲ್ನ ಅಪ್ಲೋಡ್ ಮಾಡ್ಬೋದು. ಅಪ್ಲೋಡ್ ಮಾಡಿರೋ ಮಾಡೆಲ್ನ ಅಷ್ಟು ನಮ್ಮ ಮೆಥಡಾಲಜಿಗೆ ಹಾಕಿ ನಿಂಗೂ ಆ ಮಾಡಲು ಯಾವ್ದಾದ್ರು ಡೊಮೈನ್ ಆಗಲಿ, ಮೆಡಿಕಲ್ ಆಗಲಿ, ಸೆಲ್ಫ್ ಡ್ರೈವಿಂಗ್ ಕಾರ್ ಆಗಲಿ, ಯಾವುದೇ ಥರ CNN ಇದ್ರೂ ನಿಮಗೆ ಅದು ಎಕ್ಸ್ಪ್ಲನೇಷನ್ ಕೊಟ್ಟೆ ಕೊಡುತ್ತೆ. ಸೊ ವೆಬ್ ಆ್ಯಪ್ ಹೆಂಗಿದೆ ಅಂತ ಬ್ರೋ. ಹೌದು, ನಾನು ಹಿಂಗೂ ಕೇಳಿ ಬಂದೆ, ನೀವು ಕೂಡ ಪ್ರೈಸ್ ಮನಿ ಗೆದ್ದಿದ್ದೀರಂತೆ. ಹೌದು ಹೌದು. How much will you spend for partying in a month? 4,000 to 5,000. 15,000. Like 12,000. Like 50,000. Around 80,000 to 90,000. Like maybe 30K. ಅಪ್ಪ 10 ರೂಪಾಯಿ ಕೊಡಪ್ಪ, ಕುರ್ಕುರೆ ತಗೊಂತೀನಿ. ಕುರ್ಕುರೆ ಬೇಕಾ? ಬಾಯ್ಲಿ.